ಇವ್ರು ಬಿಟ್ಟು ಇವ್ರು ಯಾರೋ ಸುಮ್ಮನೆ ನಿಂತ್ಕೊಂಡು ಶುರು ಗುರು ದರ್ಬಾರೋ ನೋಡಕ್ಕೆ ತಿಲ್ದಾರೋ ಯಾರಪ್ಪ ತಡೆಯೋರು ಬೇಕೇನೋ ನಂಬರ್. ಅವ್ರು ಚೆನ್ನಾಗಿರ್ತಾರೆ, ನೀವ್ಯಾಕೆ ಇದ್ರ ಕಿತ್ತಾಡ್ಕೊಂಡು ಸಾಯ್ತೀರ ಅಂತ ಕೇಳಿದ್ರೆ, ಫ್ಯಾನ್ ಓರ್ಸಿ ನಮ್ಮ ಗರ್ಲ್ ಫ್ರೆಂಡ್ ಎಲ್ಲ ಗುರು ಕಚ್ಕೊಂಡು ಕೂತ್ಕೊಳಕ್ಕೆ. ನಮ್ಮ ಅಪ್ಪು ಫ್ಯಾನ್ಸ್ ಲಾಜಿಕ್ ತುಂಬ ಸಿಂಪಲ್, ನಾವು ಯಾರ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೆ ಬಂದರೆ ನಾನೇನು ದೊಡ್ಡ ಪ್ಯೂಡಿಫೈ ಅಲ್ಲ ಗುರು, ನನ್ನ ಕೈಯಲ್ಲಾದಷ್ಟು ಸಪೋರ್ಟ್ ಮಾಡ್ತೀನಿ. ನನಗೆ ಲಕ್ಷಾನುಗಟ್ಟೆ ಸಬ್ಸ್ಕ್ರೈಬರ್ಸ್ ಇಲ್ಲ, ನನಗೆ ಇರೋಷ್ಟು ಸಬ್ಸ್ಕ್ರೈಬರ್ಸ್ ಜೊತೆ ನಾನು ಮಾತಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು ತಿಳಿಸ್ತಾ ಇದ್ದೀನಿ, ಅಷ್ಟೇ ನನ್ನ ಡ್ಯೂಟಿ. ಒಬ್ಬ ಮನುಷ್ಯನಾಗಿ ನನ್ನ ಡ್ಯೂಟಿ ಮಾಡ್ತಾಯಿದ್ದೀನಿ, ಒಬ್ಬ ಅಪ್ಪು ಬಾಸ್ ಫ್ಯಾನ್ ಆಗಿ, ಟ್ರೂ ಅಪ್ಪು ಬಾಸ್ ಫ್ಯಾನ್ ಆಗಿ ನನ್ನ ಡ್ಯೂಟಿ ಮಾಡ್ತಾಯಿದ್ದೀನಿ. ಕನ್ನಡ ಇಂಡಸ್ಟ್ರಿನ ಬೆಳ್ಸೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ನನ್ನಿಂದೇನು ಬೆಳೆದ್ಬಿಡ್ತಾ ಇಲ್ಲ, ಓಕೆ, ಬಿಕಾಸ್ ಐ ಆಮ್ ವೆರಿ ಸ್ಮಾಲ್. ಓಕೆ, ನಾನು ಅಪ್ಪಂತ ನಾನು ತುಂಬ ಚಿಕ್ಕವನು, ಏನು 10-12 ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾವ, ಸರಿ ಅಷ್ಟೇ, ನಾನು ಅಷ್ಟೇ ಚಿಕ್ಕವನು. ಬಟ್ ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ, ನಿಮ್ಮ ಕೈಲಾದಷ್ಟು ನೀವು ಮಾಡಿದ್ರೆ, ಪ್ರತಿಯೊಬ್ಬರು ಈ ಹೊಸ ಚೇಂಜ್ ತೊಗೊಂಬಂದರೆ ಖಂಡಿತ ನಮ್ಮ ಕನ್ನಡ ಇಂಡಸ್ಟ್ರಿ ಆದರೂ ಆಗಲಿ, ನಮ್ಮ ಹೀರೋ ಆಗಲಿ ಬೆಳೀತಾರೆ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜಯ್. ನಮ್ಮ ಕೆಫೆ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ಇಲ್ಲ ಅಂದರೆ ಮೊದಲಿಂದನೂ ಇದೆ, ಫ್ಯಾನ್ ವಾರ್ಸ್ ಸ್ವಲ್ಪ ಜಾಸ್ತಿ ಆಗ್ತಿದ್ದಾವೆ. ಆ ಫ್ಯಾನ್ ವಾರ್ಸ್ ಏನಕ್ಕೆ ಆಗ್ತಿದ್ದಾವೆ ಅದು ಏನೂ ಗೊತ್ತಿಲ್ಲದೇನೆ, ಫ್ಯಾನ್ ವಾರ್ಸ್ ಏನಕ್ಕೆ ಆಗ್ತಿದ್ದಾವೆ ಅಂತ ಏನೂ ಗೊತ್ತಿಲ್ಲದೇನೆ ತುಂಬ ಜನರು ಅವ್ರವ್ರ ಬೆನಿಫಿಟ್ಸ್ಗೆ ಶೋಸ್ ಆಗಲಿ ವೀಡಿಯೋಸ್ ಆಗಲಿ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡವ್ರೆ, ಆಯಿತಾ. ಅವ್ರನ್ನ ನಂಬ್ಕೊಂಡು ಇನ್ನು ಕೆಲವರು ಅದೇ ರೀಸನ್ ಏನೋ ಅವ್ರು ಹೇಳಿದ ಕರೆಕ್ಟ್, ಈಸ್ ವೆರಿ ಸ್ಮಾರ್ಟ್, ಈಸ್ ಅಮೇಝಿಂಗ್, ಈಸ್ ಬ್ರಿಲಿಯಂಟ್ ಅಂತ ನಂಬ್ಕೊಂಡು ತಿರ್ಗಾಡ್ತವ್ರೆ. ಅವ್ರಿಗೆಲ್ಲ ಕ್ಲಾರಿಟಿ ಕೊಡೋಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಫ್ಯಾನ್ ವಾರ್ ಅನ್ನೋದು ಯಾರು ಬೇಕು ಅಂತ ಮಾಡ್ತಾ ಇಲ್ಲ. ಈ ಫ್ಯಾನ್ ವಾರ್ ಅನ್ನೋದು ಹೆಂಗಾಗ್ತಿದೆ ಅಂದರೆ, ಇನ್ನೊಬ್ಬರು ಸಕ್ಸಸ್ ನೋಡಿ ಒಬ್ರು ಹುರ್ಕೊಂಡಿರೋ ಕ್ರಮದಲ್ಲಿ ಹಾಕಿರೋ ಪೋಸ್ಟ್ಗಳು ಆ ಪೋಸ್ಟ್ಗಳೇನು ಹಂಗಿರಲ್ಲ, ಹೆವಿ ಟ್ರೋಲ್ ಇರ್ತವೆ. ಆ ಟ್ರೋಲ್ ಮಾಡಿರೋ ಪೋಸ್ಟ್ಗಳನ್ನ ಆ ಹೀರೋ ಫ್ಯಾನ್ಸ್ ನೋಡಿ ಅವ್ರು ಟ್ರಿಗರ್ ಆಗಿ ಅವ್ರು ರಿಪ್ಲೈ ಮಾಡೋದೇ ಫ್ಯಾನ್ ವಾರ್ ಅಷ್ಟೇ. ಅದನ್ನು ತುಂಬ ಜನರು ಯೂಸ್ ಮಾಡಿಕೊಂಡು ಅವ್ರ ಫೇಮ್ಗೋಸ್ಕರ ವೀಡಿಯೋಸ್ ಮಾಡಿಕೊಂಡು ಶೋಸ್ ಮಾಡಿಕೊಂಡು ಮಜಾ ಮಾಡ್ತಾರೆ. ಅದನ್ನು ನಂಬ್ಕೊಂಡು ನೀವು ಹೀರೋ ಫ್ಯಾನ್ಸು ಜಗಳ ಆಡ್ತವ್ರೆ. ಇಟ್ಸ್ ಹ್ಯೂಜ್ ವಾರ್, ಇಟ್ಸ್ ಲೈಕ್ ಬಿಗ್ಗರ್ ದನ್ ಪಾನಿಪತ್ ಮೊನ್ನೆ ಟೀಸರ್ ನೋಡಿದೆ, ಇಟ್ ಇಸ್ ವೆರಿ ನೈಸ್, ಬಟ್ ದಿಸ್ ವಾರ್ ಇಸ್ ಬಿಗ್ಗರ್. ಫ್ಯಾನ್ ವಾರ್ ಒಂದು ಯಾರೂ ಮಾಡ್ತಾ ಇಲ್ಲ. ಬಟ್ ಎಲ್ಲ ಹೀರೋಸ್ಗೆ ಕೆಟ್ಟ ಅಭಿಮಾನಿಗಳಿರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅದು ಇಮ್ಮೆಚ್ಯೂರ್ ಪೀಪಲ್. ಓಕೆ, ಆ ಇಮ್ಮೆಚ್ಯೂರಿಟಿನ ಯೂಸ್ ಮಾಡಿಕೊಂಡು ಈ ಫ್ಯಾನ್ ವಾರ್ಸ್ ಮಾಡ್ತಾವ್ರು ನೋಡಿ, ಅವ್ರಿಗೆಲ್ಲ ಈ ವಿಡಿಯೋ ನಾನು ಅಂಕಿತ. ಇದು ಯಾವ ಹೀರೋ ಫ್ಯಾನ್ಸ್ ಆದರೂ ಆಗಲಿ, ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಆದರೂ ಆಗಲಿ, ಇಮ್ಮೆಚ್ಯೂರ್ ಆಗಿ ಸುಮ್ಮನೆ ಇನ್ನೊಬ್ಬರು ನೋಡಿ ಹುರ್ಕೊಂಡು ಪೋಸ್ಟಿಗೆ ಹಾಕೋದು ಬಿಡಿ, ಆಯಿತಾ. ಅಪ್ಪು ಬಾಸ್ ಫ್ಯಾನ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬಿಡಿ. ಹಾಗೆ ದರ್ಶನ್ ಸರ್ ಫ್ಯಾನ್ಸು, ಎಸ್ ಸರ್ ಫ್ಯಾನ್ಸು, ಸುದೀಪ್ ಸರ್ ಫ್ಯಾನ್ಸು, ಪ್ರತಿಯೊಬ್ಬರು ಹೀರೋಗೂ ಇದ್ದಾರೆ ಕೊಡು ಈ ಥರ ಫ್ಯಾನ್ಸು. ಏನು ಮಾಡೋಣ ಹೇಳಿ. ಬಟ್ ನಾನು ಒಂದು ಮಾತ್ರ ಹೇಳ್ತೀನಿ, ಈ ಥರ ಟ್ರಿಗರ್ ಪೋಸ್ಟ್ಗಳು ಬರ್ತಾವೆ ನೋಡಿ, ಯಾರು ಸ್ಟಾರ್ಟ್ ಮಾಡ್ತಾರೋ ಅವ್ರನ್ನ ಹಿಡ್ಕೊಂಡು ಅವ್ರನ್ನೇನಾದರೂ ಮಾಡ್ಕೊಳ್ಳಿ. ಬಟ್ ರಿಪ್ಲೈ ಮಾಡೋರನ್ನ ಬಿಟ್ಬಿಡಿ. ರಿಪ್ಲೈ ಮಾಡೋನು ಯಾರು ಹೇಳಿ, ಈಸ್ ಅ ಟ್ರೂ ಫ್ಯಾನ್. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಆರಾಮಾಗಿ ಕೂತ್ಕೊಂಡಿರ್ತೀರ ಮನೆಯಲ್ಲಿ, ಒಬ್ಬ ಬಂದ್ಬಿಟ್ಟು ನಿಮ್ಮ ಅಪ್ಪನ ಹೆಂಗೆ ಸಿಗ್ತಾನೆ ಹೆಂಗೆ ಬೈದ್ರೆ ನೀವು ಸುಮ್ಮನೆ ಇರ್ತೀರಾ. ಓಕೆ, ವೆರಿ ನೈಸ್, ಯು ಕಂಟಿನ್ಯೂ. ನಾನು ರಿಪ್ಲೈ ಮಾಡಿಬಿಟ್ರೆ ಇದು ದೊಡ್ಡ ಫಾರ್ ಆಗಿಬಿಡುತ್ತೆ, ಬೇಡ, ಇದು ಆರಾಮಾಗಿ ಬೈಕೋ ಹೊಡ್ಕೋ ಅಂತ ಬಿಟ್ಬಿಡ್ತೀರಾ. ಇಲ್ವಲ್ಲ, ಅಡ್ಡ ಹೋಗಿ ತಡೆದ್ಬಿಟ್ಟು ಮಾತಾಡ್ತೀರಾ. ಅದು ಅಭಿಮಾನ, ಅದು ಪ್ರೀತಿ, ಅದೆಲ್ಲರಿಗೂ ಇರುತ್ತೆ. ಸೊ ಟ್ರೋಲ್ ಮಾಡೋರನ್ನ ಹಿಡ್ಕೊಂಡು ಏನಾದರೂ ಮಾಡ್ಕೊಳ್ಳಿ, ರಿಪ್ಲೈ ಮಾಡೋರನ್ನ ಬಿಟ್ಬಿಡಿ. ಆ ರಿಪ್ಲೈ ಮಾಡೋನು ಈಸ್ ಅ ಟ್ರೂ ಫ್ಯಾನ್. ಇವಾಗ ನಾನೇ ದರ್ಶನ್ ಸರ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ 1000 ಅಲ್ಲ ಲಕ್ಷಾನುಗಟ್ಟೆ ಜನರು ಬಂದ್ಬಿಟ್ಟು ಕಮೆಂಟ್ಸಲ್ಲಿ ಹಾಕ್ತಾರೆ. ಬಿಕಾಸ್ ದ ಟ್ರಿಗರ್ ಆಗ್ತಾರೆ. ಈ ಲಾಜಿಕ್ನ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೈನ್ ಇಟ್ ಬೆಟರ್. ಬಟ್ ಈ ಫ್ಯಾನ್ ವರ್ಸ್ ಇದಾವೆ ನೋಡಿ, ಈ ಫ್ಯಾನ್ ವರ್ಸ್ ಸ್ಟಾರ್ಟ್ ಮಾಡೋರು ಬಂದ್ಬಿಟ್ಟು ಹುರ್ಕೊಳೋರು, ಅದೇನು ಕುರ್ಕೊಂತಾರೋ ಗೊತ್ತಿಲ್ಲ ಗುರು. ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಸಿಂಪಲ್ ಲಾಜಿಕ್. ಅವ್ರು ನಿಮ್ಮ ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ನೀವು ಹೋಗ್ಬಿಟ್ಟು ಅವ್ರು ರೆಕಾರ್ಡ್ ಬ್ರೇಕ್ ಮಾಡಿ. ಅವ್ರು ನಿಮ್ಮ ತಡೆಯೋಕ್ಕಾಗಲ್ಲ. ನೀವು ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂದರೆ ಅವ್ರಿಗೆ ಬಾಂಬಾಡ ಗುರು, ನೀನು ರೆಕಾರ್ಡ್ ಮಾಡೋಕ್ಕಾಗಲ್ಲ, ಬಿಟ್ಬಿಡು, ನಾನು ತಡಿತೀನಿ ಅಂತ ಅವ್ರು ತಡೆಯೋಕ್ಕಾಗಲ್ಲ. ಅವ್ರು ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಒಬ್ಬರು ನೀವು ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ಟು ನೀವು ತೋರಿಸಿ ನೀವು ನಂಬರ್ ಒನ್ ಅಂತ. ಮತ್ತೆ ಅವ್ರು ಬ್ರೇಕ್ ಮಾಡಿದ್ರೆ ಅವರು ತೋರಿಸ್ತಾರೆ ನಂಬರ್ ಒನ್ ಅಂತ. ಇಟ್ ಈಸ್ ಆಲ್ ಹೆಲ್ದಿ ಏನೋ ಗುರು, ಈ ಥರ ಆ್ಯಟಿಟ್ಯೂಡೆಲ್ಲ ಪದಗಳೇ ಸಿಗಲ್ಲ. ಏನದು ಹೆಲ್ದಿ ಕಾಂಪಿಟೇಷನ್. ಆ ಹೆಲ್ದಿ ಕಾಂಪಿಟೇಷನ್ನ ಮರ್ತೋಗ್ಬಿಟ್ಟು ಈ ಫ್ಯಾನ್ ವಾರ್ಸ್ ಮಾಡಿಕೊಂಡು ತಿರುಗಾಡೋ ಪ್ರತಿಯೊಬ್ಬರಿಗೂ ಈ ವಿಡಿಯೋ. ನಾನು ಅಪ್ಪು ಬಾಸ್ ಫ್ಯಾನ್ ಚಾನಲ್ ರನ್ ಮಾಡ್ತಾಯಿದ್ದೀನಿ.
ನಾನು ಪ್ರತಿಯೊಬ್ಬರಿಗೂ ಏನು ಫೋರ್ಸ್ ಮಾಡ್ತಾಯಿಲ್ಲ, ನೋಡಿ ನನ್ನ ವೀಡಿಯೋ ನೀವು ನೋಡಲೇಬೇಕು ಅಂತ ಯಾರು ಫೋರ್ಸ್ ಮಾಡ್ತಾಯಿಲ್ಲ. ಅಪ್ಪು ಬಾಸ್ ಫ್ಯಾನ್ಸಾಗಿ ಅವ್ರು ನೋಡ್ತಾರೆ, ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಬಟ್ ಈ ವಿಡಿಯೋ ಬಂದ್ಬಿಟ್ಟು ಇಟ್ಸ್ ಅ ಜನರಲ್ ವೀಡಿಯೋ. ನಿಮ್ಗೆ ಇಷ್ಟ ಆದರೆ ನೋಡಿ, ಇಷ್ಟ ಆಗಿಲ್ಲ ಅಂತ ನೋಡಿಬಿಡಿ ಅಷ್ಟೇ. ನಾನು ಯಾವತ್ತೂ ಬಂದ್ಬಿಟ್ಟು ದರ್ಶನ್ ಸರ್ ಹಿಂಗೆ, ಎಸ್ ಸರ್ ಹಂಗೆ, ಸುದೀಪ್ ಸರ್ ಹಿಂಗೆ ಅಂತ ನಾನು ಯಾವತ್ತು ಹೇಳಲ್ಲ. ಹೇಳೋವಂಥ ಮನುಷ್ಯ ನಾನಲ್ಲ ಗುರು. ನನಗೆಲ್ಲರೂ ಚೆನ್ನಾಗಿರಬೇಕು ಅಂತಲೇ ಆಸೆ. ಬೆಳೀತಾ ನಾನು ಸ್ವಲ್ಪ ಬೆಳೆಸೋಣ. ನಾನೇನು ದೊಡ್ಡ ಪ್ಯೂಡಿಪೈ ಅಲ್ಲ ಗುರು. ನಾನು ಕೈಯಲ್ಲಾದಷ್ಟು ಸಪೋರ್ಟ್ ಮಾಡ್ತೀನಿ. ನನಗೆ ಲಕ್ಷಾನುಗಟ್ಟೆ ಸಬ್ಸ್ಕ್ರೈಬರ್ಸ್ ಇಲ್ಲ. ನನಗಿರೋಷ್ಟು ಸಬ್ಸ್ಕ್ರೈಬರ್ಸ್ ಜೊತೆ ನಾನು ಮಾತಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು ತಿಳಿಸ್ತಾ ಇದ್ದೀನಿ ಅಷ್ಟೇ ನನ್ನ ಡ್ಯೂಟಿ. ಒಬ್ಬ ಮನುಷ್ಯನಾಗಿ ನನ್ನ ಡ್ಯೂಟಿ ಮಾಡ್ತಾಯಿದ್ದೀನಿ. ಒಬ್ಬ ಅಪ್ಪು ಬಾಸ್ ಫ್ಯಾನಾಗಿ, ಟ್ರೂ ಅಪ್ಪು ಬಾಸ್ ಫ್ಯಾನಾಗಿ ನನ್ನ ಡ್ಯೂಟಿ ಮಾಡ್ತಾಯಿದ್ದೀನಿ. ಕನ್ನಡ ಇಂಡಸ್ಟ್ರಿನ ಬೆಳ್ಸೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ನನ್ನಿಂದೇನು ಬೆಳೆದ್ಬಿಡ್ತಾ ಇಲ್ಲ, ಓಕೆ, ಬಿಕಾಸ್ ಐ ಆಮ್ ವೆರಿ ಸ್ಮಾಲ್. ಓಕೆ, ನಾನು ಅಪ್ಕೊಂಡು ನಾನು ತುಂಬ ಚಿಕ್ಕವನು. ಏನು 10-12 ಸಬ್ಸ್ಕ್ರೈಬರ್ಸ್ ಇದ್ದಾವ, ಸರಿ ಅಷ್ಟೇ, ನಾನು ಅಷ್ಟೇ ಚಿಕ್ಕವನು. ಬಟ್ ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಕೈಲಾದಷ್ಟು ನೀವು ಮಾಡಿದ್ರೆ, ಪ್ರತಿಯೊಬ್ಬರು ಈ ಹೊಸ ಚೇಂಜ್ ತೊಗೊಂಬಂದರೆ ಖಂಡಿತ ನಮ್ಮ ಕನ್ನಡ ಇಂಡಸ್ಟ್ರಿ ಆದರೂ ಆಗಲಿ, ನಮ್ಮ ಹೀರೋ ಆಗಲಿ ಬೆಳೀತಾರೆ. ನಾನು ಅಪ್ಪು ಬಾಸ್ ಫ್ಯಾನ್ಸ್ ಮೇಲೆ ಯೂನಿಟಿ ತರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯೂನಿಟಿಯಿಂದ ಏನು ಸಿಗುತ್ತೆ ಹೇಳಿ? ನೀವು ಹೇಳಿ? ಇವಾಗ ಒಂದು ಅಪ್ಡೇಟ್ ಕೊಟ್ಟರೆ 3-4 ಸಾವಿರ ಜನ ನೋಡ್ತವ್ರಲ್ಲ, ಅಷ್ಟೇ ಸಾಕು. ಮೊದಲು ನೋಡ್ತಾ ಇರಲಿಲ್ಲ. ಯುವರತ್ನ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದರೆ ಒಂದು 100-200 ಜನ ನೋಡೋರು. ಇವಾಗ ನಾನು 3,000-4,000 ಜನವರೆಗೂ ನೋಡೋವರೆಗೂ ತೊಗೊಂಡೋಗಿದ್ದೀನಿ. ಪ್ರತಿಯೊಂದಕ್ಕೂ ನಾವು ಟಿ ವಿ ಚಾನಲ್ಸ್ ಮೇಲೆ, ಇನ್ನೊಬ್ಬರು ಸೆಲೆಬ್ರಿಟೀಸ್ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂತ ನಾನು ನನ್ನಷ್ಟಿಗೆ ಒಂದು ಚಾನಲ್ ಮಾಡ್ಕೊಂಡು ಯೂನಿಟಿ ಬೆಳೆಸ್ತಾ ಇದ್ದೀನಿ. ಸೊ ಅಪ್ಪು ಬಾಸ್ ಫ್ಯಾನ್ಸ್ಗೆ ಯೂಸ್ ಆಗುತ್ತೆ ಅಂತ. ನೀವು ಹಂಗೆ ಆ ಥರ ಫ್ಯಾನ್ಸ್ ಚಾನಲ್ ಮಾಡ್ಕೊಳ್ಳಿ. ಸುದೀಪ್ ಸರ್ ಫ್ಯಾನ್ಸ್ ಚಾನಲ್ ಮಾಡ್ಕೊಳ್ಳಿ, ದರ್ಶನ್ ಸರ್ ಫ್ಯಾನ್ಸ್ ಚಾನಲ್ ಮಾಡ್ಕೊಳ್ಳಿ, ಎಸ್ ಸರ್ ಫ್ಯಾನ್ಸ್ ಚಾನಲ್ ಮಾಡ್ಕೊಳ್ಳಿ. ನಿಮಗೂ ಯೂಸ್ ಆಗುತ್ತೆ. ನಾವು ಯಾರು ಮಾಡಬೇಡಿ ಅಂತ ಹೇಳ್ತಲ್ಲ, ಬಟ್ ನಾವು ಮಾಡೋದ್ರಿಂದ ಫ್ಯಾನ್ ವರ್ಸ್ ಆಗ್ತದೆ ಅಂತ ಯಾರಿಗೂ ಹೇಳ್ಬೇಡಿ. ಬಿಕಾಸ್ ದಟ್ಸ್ ನಾಟ್ ದ ಟ್ರುತ್. ಒಬ್ಬರು ಬಂದು ನಮ್ಮ ಟ್ರೋಲ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೀವಿ. ಬಿಕಾಸ್ ದಟ್ ಇಸ್ ಆರ್ ಅಭಿಮಾನ, ದಟ್ ಇಸ್ ಆರ್ ಪ್ರೀತಿ, ದಟ್ ಇಸ್ ಆರ್ ವಾಟ್ ನಾಟ್. ಓಕೆ, ಏನು ಕೂಡ ಸಡನ್ನಾಗಿ ಈ ಥರ ಮಾತಾಡ್ತಿದೆ ಅಂದರೆ, ನಾನು ಒಂದು ವಿಡಿಯೋ ನೋಡಿದೆ. ಹ್ಯಾಟ್ರಿಕ್ ಇರೋ ಒಬ್ಬರೇ ಸರ್ ಶಿವರಾಜ್ ಕುಮಾರ್ ಒಬ್ಬರೇ. ನಾವೇನು ಹ್ಯಾಟ್ರಿಕ್ ಮಾಡ್ತೀವಿ ಅಂತೇನಿಲ್ಲ, ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಅಷ್ಟೇ. ದರ್ಶನ್ ಸರ್ಗೆ ಮೊದಲಿಂದನೂ ರಾಜವಂಶ ಅಂದರೆ ತುಂಬ ಪ್ರೀತಿ ಇದೆ, ತುಂಬ ಅಭಿಮಾನ ಇದೆ, ತುಂಬ ವಿಶ್ವಾಸ ಇದೆ. ಯಾರೋ ಒಬ್ಬನಿಟ್ಟು ಕ್ವಶನ್ ಕೇಳಿದಾಗ ಹ್ಯಾಟ್ರಿಕ್ ಹೀರೋ ಅಂದರೆ ಶಿವಣ್ಣ ಒಬ್ಬರೇ, ನಾವೆಲ್ಲ ಹ್ಯಾಟ್ರಿಕ್ ಹೀರೋ ಅಲ್ಲ. ಈಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಬ್ರೋ. ಅವರು ಒಳ್ಳೆ ಮನುಷ್ಯ ಗುರು. ನಮ್ಮ ಅಪ್ಪು ಬಾಸ್ ಹಂಗೆ ಅವರು ಒಳ್ಳೆ ಮನುಷ್ಯನೇ. ಸುದೀಪ್ ಅವರು ಒಳ್ಳೆ ಮನುಷ್ಯನೇ, ಯಶ್ ಅವರು ಒಳ್ಳೆ ಮನುಷ್ಯರೇ, ಎಲ್ಲರೂ ಒಳ್ಳೆ ಮನುಷ್ಯರೇ. ಬಟ್ ಈ ಮನುಷ್ಯನ ಫಾಲೋ ಮಾಡೋರು ಕೆಟ್ಟ ಅಭಿಮಾನಿಗಳಿದೆ. ಒಂದು ಚಿಕ್ಕ ಗ್ರೂಪ್. ದೀಸ್ ಗ್ರೂಪ್ ಆರ್ ಸ್ಪಾಯ್ಲಿಂಗ್ ದೇರ್ ನೇಮ್ ಅಷ್ಟೇ. ಅವ್ರ ಹೆಸರನ್ನೇ ಕೆಡಿಸ್ಬಿಡ್ತವ್ರೆ. ಅದನ್ನು ಹೆಂಗಾದರೂ ವಿ ಶುಡ್ ಸ್ಟಾಪ್ ಇಟ್ ಅಷ್ಟೇ ನಾನು ಹೇಳ್ತಾ ಇರೋದು. ಟ್ರೋಲ್ ಮಾಡೋರು ಆರಾಮಾಗಿ ಕೂತ್ಕೊಂಡವ್ರೆ, ರಿಪ್ಲೈ ಮಾಡೋರು ಮಾತ್ರ ಸಿಗಾಕೊಂತವ್ರೆ. ಯಾಕೆ ಹಂಗಾಗ್ಬೇಕು ಹೇಳಿ? ರಿಪ್ಲೈ ಮಾಡೋದು ಅವ್ನ ಫ್ಯಾನಿಸಮ್, ಅದು ಮಾಡಲೇ ಮಾಡ್ತಾನೆ ಯಾರೇ ಆಗಲಿ. ಇದು ಹೆಂಗೆ ಅಂದರೆ, ಒಂದು ದೊಡ್ಡ ಕ್ರೈಮ್ ಬಿಟ್ಬಿಟ್ಟು ಆ ಕ್ರೈಮ್ನ ಕವರ್ ಮಾಡ್ಕೊಂಡು ಆ ಕ್ರೈಮ್ಸ್ನ ನೀವು ಹಿಡ್ಕೊಂಡು ಬ್ಲೇಮ್ ಮಾಡ್ತಿದ್ದಾರೆ ನೋಡಿ. ಹೆಂಗೆ ಹೇಳ್ತೀರೇಳಿ? ಆ ದೊಡ್ಡ ಕ್ರೈಮ್ ಮುಚ್ಕೊಂಡು ಹೋಯ್ತಲ್ಲ, ಅವ್ರ ಇಂಟೆನ್ಷನ್ನೇ ಅದು. ಅದನ್ನೆಲ್ಲ ಮುಚ್ಚಾಕಕ್ಕೆ ಈ ಥರ ಚಿಕ್ಕದು ಮಾಡಿಸ್ತಾರೆ. ಆ ಚಿಕ್ಕ ಮೇಲೆ ನೀವು ಗಮನ ಸರಿಸ್ತೀರಾ, ಅದು ದೊಡ್ಡ ಮೇಲೆ ಮರೆತೇ ಹೋಗ್ಬಿಡ್ತೀರಾ. ನೋಡೋಣ ಮ್ಯಾಮ್, ಇದು ಯಾವಾಗ ನೀವು ಅರ್ಥ ಆಗುತ್ತೋ ಅವಾಗ ನಿಜವಾಗ್ಲೂ ನಿಮಗೆ ನಾನು ಹೇಳಿದ್ದು ನಿಜ ಅಂತ ಅನಿಸುತ್ತೆ. ಇವಾಗಂತೂ ನಿಮ್ಗೆ ನಾನು ಹೇಳಿದ್ದು ತಪ್ಪು ಅಂತಲೇ ಅನಿಸುತ್ತೆ. ಡಿಸ್ಲೈಕ್ ಮಾಡ್ಕೊಂಡು ಆರಾಮಾಗಿ ಕಮೆಂಟ್ಸ್ ಹಾಕ್ಕೊತೀರಾ, ಹಾಕ್ಕೊಳ್ಳಿ, ಪರವಾಗಿಲ್ಲ. ನಿಮ್ಗೆ ಕೂಡ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಸೈನಿಂಗ್ ಆಫ್. ಜಾಸ್ತಿ ಆಲ್ರೆಡಿ ಕೂತ್ಕೊಳ್ಳಿ.